ಇಳಿದು ಬಾತಾಯಿ. ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಒಂದು ಭಾಳ ವಿಶಿಷ್ಟವಾದಂಥ ಒಂದು ಲೇಖನ. ಅಪ್ರತಿಮ ಸ್ವಾತಂತ್ರ್ಯ ಯೋಧ, ಮಹಾನ್ ವಿದ್ವಾಂಸರಾಗಿದ್ದರು. ತಮ್ಮ ಜೀವನವನ್ನು ಸ್ವಾತಂತ್ರ್ಯ ನಂತರ ಮಹಾನ್ ಕೀರ್ತನಕಾರರಾಗಿ ಬದುಕಿದರು. ಯಾಕೆ ಅಂಬೋದನ್ನು ಸ್ವಲ್ಪ ಹೇಳಬೇಕಾಗ್ತದೆ. ಒಬ್ಬರು ಹಿರಿಯರು ಹೇಳಿದ್ರು ನನಗೆ, ಏನಪ್ಪ ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಕರ್ಗುದ್ರಿ ಅವ್ರು ಇನ್ನೂ ಜೈಲಿನೊಳಗಿದ್ದರು. ಸ್ವಾತಂತ್ರ್ಯ ಸಿಕ್ಕುಳೆ ಎಲ್ಲರನ್ನೂ ರಿಲೀಸ್ ಮಾಡಿದ್ಕೂಳೆ ಇವರು ರಿಲೀಸ್ ಆಗಿ ಬಂದರು ಅಂತ. ಬಹಳಷ್ಟು ವರ್ಷ 2-3 ವರ್ಷ 4-5 ವರ್ಷ ಹಿಂಗೆ ಜೈಲಿನಾಗ ಕಳೆದಂಥ ವ್ಯಕ್ತಿ. ಅದ್ಭುತವಾದಂಥ. ಆಮೇಲೆ ಕಾಂಗ್ರೆಸ್ ಸೇವಾದಳದೊಳಗೆ ಹರ್ಡೀಕರ್ ಜೋಡಿ ಹೆಗಲುಗೊಟ್ಟು ನಿಂತಂಥ ಮನುಷ್ಯ, ಅದನ್ನು ಕಟ್ಟಿದಂಥ ಮನುಷ್ಯ. ದೊಡ್ಡ ವರ್ಚಸ್ಸಿತ್ತು ಅವ್ರಿಗೆ ಒಂದು ಸರಿ ಕಾಂಗ್ರೆಸ್ನೊಳಗೆ. ಆದರೆ ಸ್ವಾತಂತ್ರ್ಯ ನಂತರ ಏನಾಯಿತು, ಅವ್ರಿಗೆ ಎಷ್ಟೋ ಕಡೆ ಅವರು ಕಾಂಗ್ರೆಸ್ ಪಾರ್ಟಿಯೊಳಗೆ ಕೆಲಸ ಮಾಡಿದರು ಅಂತಲೂ ಅವ್ರು ಹೇಳಿದರು. ಆದರೆ ಅಲ್ಲಿಯ ವಾತಾವರಣ ಒಗ್ಗಲಾರ್ದಕ್ಕೆ ಬಿಟ್ಟು ಮತ್ತೆ ಹುಬ್ಬಳ್ಳಿಗೆ ಬಂದು ಒಂದು ಬಾಡಿಗೆ ಮನೆಯೊಳಗೆ ವಾಸವಾಗಿದ್ದರು. ಸ್ವಲ್ಪ ಮಗ ದೊಡ್ಡವರಾಗಿದ್ದರು ಕಾಣಿಸ್ತದೆ. ಅವರ ಒಂದು ನೌಕರಿ ಯಾವುದೋ ಮಾಡ್ತಾಯಿರೋದು ಉಪಜೀವನ ಸಾಗ್ತಾಯಿತ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು, ಅವರು ಜೈಲಿನೊಳಗೆ ಅವರು ಕೈದಿ ಇವರು ಕೈದಿ. ಅವರ ಸಹವಾಸದಿಂದ ಹುಬ್ಬಳ್ಳಿಯಾಗ ಒಂದು ಮನೆ ಸಿಕ್ತು. ಅದೆಲ್ಲ ಹೇಳಿದೆ ನಾನು ನಿಮಗೆ. ಮನೆ ವಾಸಕ್ಕೆ ಸಿಕ್ತು. ಆಯಿತು, ಇನ್ನೇನು ಮಾಡಬೇಕು. ಎಷ್ಟೋ ಜನ ಹಿರಿಯ ಸ್ವಾತಂತ್ರ್ಯ ಯೋಧರಾಗಿ ದೊಡ್ಡ ದೊಡ್ಡ ಪದವಿಯನ್ನು ಪಡೆದಂಥ ಮೈಸೂರು ರಾಜ್ಯದೊಳಗೆ, ಮುಂಬೈ ಕರ್ನಾಟಕದೊಳಗೆ ಕೆಲವರು ಇವ್ರಿಗೇನೋ ಅಧಿಕಾರವನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡಿದರು. ಕೆಲವೊಂದು ಇವರು ಒಪ್ಪಿದರು, ಅವರು ಕೊಡಲೂ ಇಲ್ಲ. ಹೀಗೆಲ್ಲ ಆಯಿತು ಅಂತ ಕೇಳಿದೆ. ಇರಲಿ. ಆದರೆ ಒಂದು ವಿಷಯ ಮತ್ತೂ ಬಿಡಲಿಲ್ಲ ಕೆಲವರು. ಏನು ಮಾಡ್ಬೇಕಂತಿಪ್ಪ ಅಂತ. ನನಗೆ ಬರ್ತದೆ ಏನು ಕೀರ್ತನ ಮಾಡೋದು. ಆವಾಗ ಸರ್ಕಾರದ ಕೀರ್ತನಕಾರರಾಗಿ ಎಷ್ಟೋ ಬಹುಶಃ 1 ದಶಕೋ 2 ದಶಕೋ ಸೇವಾ ಮಾಡಿ ಆ ಒಂದು ನಿರ್ದಿಷ್ಟ ಹಣವನ್ನು ಸರ್ಕಾರ ಕೊಡ್ತಾ ಇತ್ತು ಅಂತ ಕೇಳಿದೆ. ನಾನು ಅವ್ರಿಗೆ ಸಾಕಷ್ಟು ಕೀರ್ತನೆಗಳನ್ನು ಒಂದು 2-3 ಕೀರ್ತನೆಗಳನ್ನು ಕೇಳಿದ್ದೇನೆ. ಅದರಂತೆ 2-3 ಅಷ್ಟೇ ಯಾಕು ಭಾಳಷ್ಟು ಅವರು ಮಾಡುತ್ತಿರುವಂಥ ಕೀರ್ತನೆಗಳನ್ನು ಕೇಳಿದ್ದೇನೆ. ನಾನು ದುಡಿದು ತಿನ್ನವ, ನನಗಿದು ಬೇಡ, ಪುಕ್ಕಟ್ಟೆ ಹಣ ಬೇಡ ಅಂತ ಹೇಳುವಂಥ ಅಭೂತಪೂರ್ವ ಸ್ವಾತಂತ್ರ್ಯ ಯೋಧರು ರಾವೇ ಕರಗುದ್ರಿ ಅವರು. ಇಡೀ ಸಮಸ್ತ ಲೇಖನ ಬೇಂದ್ರೆಯವ್ರ ಬಗ್ಗೆ ಬರೆದಂಥ ಲೇಖನ ಅವರ ಒಂದು ವಿಶಿಷ್ಟವಾದ ಬುದ್ಧಿಶಕ್ತಿಗೆ, ನಿಶ್ಚಿತವಾದ ಬುದ್ಧಿಶಕ್ತಿಗೆ ಉದಾಹರಣೆ. ಅವ್ರು ಹೆಂಗೆ ಬರ್ದಾರೆ ನೋಡ್ರಿ. ಬೇಂದ್ರೆಯವರು ತಮ್ಮಲ್ಲಿಯ ಕವಿಗೆ ನಮಿಸುವಂತೆ ತಮ್ಮಲ್ಲಿ ಬೀಡು ಬಿಟ್ಟಿರುವ ಈ ದೌರ್ಬಲ್ಯಗಳಿಗೂ ನಮಸ್ಕಾರ ಮಾಡಬೇಕಾದುದು ಅನಿವಾರ್ಯವಾಗಿದೆ. ಈ ಅಭಿನಂದಪರ ಗ್ರಂಥದಲ್ಲಿ ಈ ರೀತಿಯ ಸ್ಪಷ್ಟ ಬರಹಕ್ಕೆ ಆಸ್ಪದವಿರಕೂಡದು ಎಂದು ಯಾರಾದರೂ ಅನ್ನಬಹುದು. ಆದರೆ ನನ್ನ ದೃಷ್ಟಿಯಿಂದ ಅದು ಸರಿಯಲ್ಲ. ಯಾವನೊಬ್ಬ ಮನುಷ್ಯನ ತರುವಾಯ ಅವನ ಜೀವನದ ಸರ್ವ ವಿವರಗಳನ್ನು ಏನೂ ಅಡೆತಡೆಯಿಲ್ಲದೆ ಪ್ರಸಿದ್ಧಿಸುತ್ತಾರೆ. ಇದು ಆ ವ್ಯಕ್ತಿಗೆ ಮಾಡಿದ ಅಪಕಾರವೆಂದೇ ನಾನು ತಿಳಿಯುತ್ತೇನೆ. ಮುಚ್ಚಿಟ್ಬಿಡ್ತಾರೆ ಎಷ್ಟೋ ಬೇಡ ಸಂಗತಿ ಅಂತ. ಜನ ಏನೆನ್ನುತ್ತಿದ್ದಾರೆ, ಜನರು ತಮಗೆ ಕೊಡುತ್ತಿರುವ ಮಾನ ಮರ್ಯಾದೆಗಳ ಜೊತೆಗೆ ಇನ್ನೂ ಏನೇನು ಸೇರಿದೆ ಎಂಬ ಸ್ಪಷ್ಟ ಚಿತ್ರವು ಆಯಾ ವ್ಯಕ್ತಿಗಳಿಗೆ ಅವರು ಜೀವಂತವಿರುವಾಗಲೇ ತಿಳಿಯುವುದು ಹೆಚ್ಚಾಗಿ ಅವರಿಗೇ ಹೆಚ್ಚು ಪ್ರಯೋಜನಕಾರಿದೆ ಅಂತ ಬರೀತಾರೆ. ಈ ಕೆಲಸವನ್ನು ಬೇಂದ್ರೆಯವರ ಬಗ್ಗೆ ತಾನು ಈ ಲೇಖದಿಂದ ಮಾಡಿದ್ದೇನೆ. ನಾನು ಅಂದರೆ ಕರಗುದ್ರಿ ಅವರು ಇಂತಹ ಅಪ್ರಿಯ ಸತ್ಯವನ್ನು ಹೇಳೆ ಮುಂದೆ ಬರುವರು ಬಹಳ ಕಡಿಮೆ. ಅದನ್ನು ಹೇಳುವ ಧೈರ್ಯ ಮಾಡುವಂಥ ನನ್ನಂಥವರು ಅವರ ಹಿತೇಚ್ಛುಗಳಲ್ಲ ಎಂದು ತಿಳಿಯಬಾರದೆಂದು ನಾನು ಬೇಂದ್ರೆಯವರಿಗೆ ಭಿನ್ನವಿಸುತ್ತೇನೆ. ಅಬ್ಬಾ, ಹೀಗೆ ಬರೆಯುವುದರಿಂದ ಬೇಂದ್ರೆಯವರ ಬಗ್ಗೆ ಅನಾದರ ಹುಟ್ಟಿಸುವ ಮಾತುಗಳನ್ನು ಎಲ್ಲರ ತಲೆಯಲ್ಲಿ ಹಾಕಿದಂತಾಗುವುದು ಎಂದು ಯಾರಾದರೂ ಅನ್ನಬಹುದೋ? ಇದು ಸುಳ್ಳು ಹೆದರಿಕೆ. ಜನರು ದಡ್ಡರಿಲ್ಲ. ಇಂತಹ ವಿಷಯದಲ್ಲಿಯಂತೆಯೂ ಬಹಳ ದಕ್ಷರಾಗಿ ಕಾರ್ಯ ಮಾಡುತ್ತಾರೆ.
ಚಲೋ ಮಾತನ್ನು ಎದುರಿಗೆ ಹಾಡುತ್ತಾರೆ, ನಿಜವಾದ ವಿಮರ್ಶೆಯನ್ನು ಹಿಂದೆ ಮಾಡುತ್ತಾರೆ. ತಿಳಿಯಬಲ್ಲ ಎಲ್ಲರಿಗೂ ಎಲ್ಲವೂ ತಿಳಿದೇ ಇರುತ್ತದೆ, ತಿಳಿಯಲಾರದವರಿಗೆ ಅದು ತಿಳಿಯುವುದೂ ಇಲ್ಲ, ತಿಳಿದರೆ ಅದರಿಂದ ಯಾವ ಪರಿಣಾಮವೂ ಆಗುವುದಿಲ್ಲ. ಬೇಂದ್ರೆಯವರನ್ನು ನಾನು ತಿಳಿದುಕೊಂಡದ್ದು ಸರಿಯಾಗಿದ್ದರೆ ಅವರು ಈ ಲೇಖನದಿಂದ ನೊಂದುಕೊಳ್ಳದೆ ಆನಂದ ಪಡುವರೆಂದು ನಾನು ತಿಳಿಯುತ್ತೇನೆ. ಏಕೆಂದರೆ ಅವರೊಬ್ಬ ವಿಚಾರವಂತ ವ್ಯಕ್ತಿ, ಪ್ರತಿಯೊಂದು ಮಾತನ್ನು ತೂಕ ಮಾಡಿ ನೋಡಬಲ್ಲರು. ಅಂದಮೇಲೆ ಯಾವುದು ಉಂಟೋ ಅದನ್ನು ಮುಚ್ಚಿಡುವುದರಲ್ಲಿ ಏನೂ ಲಾಭವಿಲ್ಲ. ಗ್ರಾಹ್ಯವು ಗ್ರಾಹ್ಯವೇ, ಅಗ್ರಾಹ್ಯವು ಅಗ್ರಾಹ್ಯವೇ. ಇವೆರಡೂ ಸಂಗತಿಗಳ ದೃಷ್ಟಿಯಿಂದ ದೊರೆಯುವ ಪ್ರಯೋಜನ ಗಟ್ಟಿಮುಟ್ಟಾದದ್ದು. ಕೊನೆಯ ಪಾರ, ಸಣ್ಣ 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 ಪ್ಯಾರಾಗಳು ಬರ್ದಾರ. ಏನಾದರೂ ಎಷ್ಟಾದರೂ ಬೇಂದ್ರೆಯವರು ಅಸಾಮಾನ್ಯ ವ್ಯಕ್ತಿತ್ವ ಪಡೆದವರಾಗಿದ್ದಾರೆ. ಕೊನೆಗೆ ವರ್ಣನೆ ಮಾಡ್ತಾರೆ ಕರಗೋದ್ರಿ ಅವರು. ಏನಾದರೂ ಎಷ್ಟಾದರೂ ಬೇಂದ್ರೆಯವರು ಅಸಾಮಾನ್ಯ ವ್ಯಕ್ತಿತ್ವ ಪಡೆದವರಾಗಿದ್ದಾರೆ. ಲಕ್ಷದಲ್ಲಿಯೋ ಕೋಟಿಯಲ್ಲಿಯೋ ಎದ್ದು ಕಾಣುವ ಒಂದು ವ್ಯಕ್ತಿ, ಲಕ್ಷದಲ್ಲಿಯೋ ಕೋಟಿಯಲ್ಲಿಯೋ ಎದ್ದು ಕಾಣುವ ಒಂದು ವ್ಯಕ್ತಿ. ಇಂಥವರಿಂದಲೇ ನಮ್ಮ ಇತಿಹಾಸ, ಕಲೆ, ಸಂಸ್ಕೃತಿಗಳು ಪುನಃ ಪುನಃ ಚೇತರಿಸಿಕೊಂಡು ಬೆಳೆಯುತ್ತಾ ಬಂದಿವೆ. ಅಬ್ಬಾ, ಎಷ್ಟು ಅದ್ಭುತವಾಗಿ ತಮ್ಮ ಬರಹವನ್ನು ಮುಕ್ತಾಯ ಮಾಡ್ತಾರೆ ನೋಡ್ರಿ. ಭಾಳ ಒಬ್ಬ ನಿರ್ದಾಕ್ಷಿಣ್ಯವಾದ ವ್ಯಕ್ತಿತ್ವವನ್ನು ಕರಗುದ್ರಿ ಅವರು ಹೊಂದಿದ್ದರು ಅನ್ನೋದಕ್ಕೆ ಇದು ಉದಾಹರಣೆ. ಈ ಸಮಗ್ರ ಲೇಖನ ಒಂದು ಬಿಟ್ಟು 4 ದಿವಸ ಓದಿದರೆ ಇನ್ನೂ ಸಂಪೂರ್ಣ ಅರ್ಥ ಆಗ್ತದೆ. ಆ ರೀತಿ ಬೇಂದ್ರೆಯವರ ವ್ಯಕ್ತಿತ್ವ, ಅದರೊಡನೆ ತಮ್ಮ ವ್ಯಕ್ತಿತ್ವವನ್ನು ನಾವು ಅರಿವು ಮಾಡೋದು. ದೊಡ್ಡ ಸ್ವಾತಂತ್ರ್ಯ ಜೈಲಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಮಾಡಿ, ಹೋರಾಡಿ, ಲಾಠಿ ಏಟು ತಿಂದು, ಕಠಿಣ ಶಿಕ್ಷೆಗೆ ಒಳಗಾಡಿ, ವರ್ಷಗಟ್ಟಲೆ ಜೈಲಿನಲ್ಲಿ ನೊಂದು ಬೆಂದಂಥ ಒಬ್ಬ ವಿದ್ವಾಂಸನೂ ಆಗಿದ್ದರಂತೆ. ಈ ರೀತಿ ಇವರ ಒಂದು ಇದಕ್ಕೆ ಮಂಗಳಾಗ್ತದೆ. ಮುಂದಿನ ಪ್ರಕರಣ, ಬೇಂದ್ರೆಯವರು ಹಲಸಂಗಿಗೆ ಬಂದರೆ. ಸರೋಜಿನಿ ಬರೆದವರು, ಮಧುರ ಚೆನ್ನರ ಮಗಳು ಸರೋಜಿನಿ. ಎಷ್ಟು ಭಾಳ ಸಣ್ಣ ಇದು ಇರಲಿ. ಬೇಂದ್ರೆಯವರು ಹಲಸಂಗಿಗೆ ಬಂದರೆ ಸಭೆ ಕೂಡಿಸುವ ಅವಶ್ಯಕತೆ ಇಲ್ಲ. ಅವರು ಕೂತಲ್ಲಿ, ನಿಂತಲ್ಲಿ, ಹೊಲಕ್ಕೆ ಹೋದಲ್ಲಿಯೂ ಸಭೆ ಸೇರುವುದು. ಸಕ್ಕರೆಗೆ ಇರುವೆ ಮುಕುರಿದಂತೆ ಜನಜಂಗುಳಿ ಅವರನ್ನು ಮುಕುರುವುದು. ಹೆಣ್ಣು ಮಕ್ಕಳು, ಶಾಲೆಯ ಮಕ್ಕಳು, ಮಕ್ಕಳ ಗುರುಗಳು, ಮುಪ್ಪಿನ ಮುದುಕರು, ಜನಪದ ಹಾಡುವವರು ಬಂದು ಶ್ರೀ ಬೇಂದ್ರೆಯವರೋ ಬಹು ಪ್ರೀತಿಯಿಂದ ಆತ್ಮೀಯತೆಯಿಂದ ಕಂಡು ಅವರ ರಸಪೂರ್ಣವಾದ ಮಾತುಗಳನ್ನು, ಹಾಡುಗಳನ್ನು ಕೇಳಿ ಹಾಡುವಾಗಿನ ಹಾವಭಾವಗಳನ್ನು ನೋಡಿ ತಣಿಯುವರು ಅಂತ ಬರೀತಾರೆ. ಮಧುರ ಚೆನ್ನರ ಮಗಳು. ಮಧುರ ಚೆನ್ನರು ಇಲ್ಲ, ಅದರ ನಂತರ ಬೇಂದ್ರೆಯವರು ಹಲಸಂಗಿಗೆ ಬಂದಾಗ ಏನು ಆಗ್ತಾ ಇತ್ತು ಅನ್ನುವಂಥನ್ನು ಅದ್ಭುತವಾಗಿ ವರ್ಣನ ಮಾಡ್ತಾಳೆ ಈ ತಾಯಿ. ಇಲ್ಲಿ ಬರೆಯಬೇಕಾದಾಗ ಹೇಗೋ ಅನಿಸುತ್ತದೆ. ಏಕೆಂದರೆ ನಾವು ಯಾವಾಗಲೂ ಕಾಕಾ, ಬೇಂದ್ರೆ ಕಾಕಾ ಅಂತ ಪ್ರೀತಿಯಿಂದ ಕರೀತಾ ಇದ್ವಿ ಅಂತ ಬರೀತಾರೆ. ಬಹು ಪ್ರೀತಿಯಿಂದ ಮಾಡ್ತಾರೆ. ಶ್ರೀ ಬೇಂದ್ರೆಯವರಾದರೂ ಬಂದವರನ್ನು ನಕ್ಕು ನಗಿಸುವರು, ಹಾಡಿಸುವರು, ಅವರವರ ಮಟ್ಟದಲ್ಲಿ ನಿಂತು ಮಾತನಾಡುವರು. ಶ್ರೀ ಬೇಂದ್ರೆಯವರ ಹೊಕ್ಕ ಮನೆ ನಗೆಯಿಂದ ಒಕ್ಕುವುದು. ಅಬ್ಬಾ, ಎಲ್ಲರಿಗೂ ಆನಂದವೇ ಆನಂದ. ಕೂಲಿಕಾರರು, ಬಡವರು, ಹರಿಜನರೂ ಕೂಡ ಅಂದಿನ ದಿನಗಳಲ್ಲಿ ಊರಲ್ಲಿ ಸಮ್ಮೇಳನ ಭಾಗವಹಿಸುವುದು, ಕನಿಷ್ಠ ಬಂದು ದೂರ ಕುಳಿತು ಕೇಳುವುದು ಕೂಡ ಹೆಚ್ಚಿನ ಆಶ್ಚರ್ಯಕರ ಕ್ರಾಂತಿಕಾರ ವಿಷಯವೇ ಆಗಿತ್ತು.
ಬಂದು ಆನಂದದಲ್ಲಿ ಅವರೂ ಪಾಲ್ಗೊಳ್ಳುತ್ತಿದ್ದರು ಅಂತ ಬರೀತಾರೆ. ನಾಳೆ ಮುಂದೆ